ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್. ನಾನು ಪ್ರತಾಪ್. ನೀವು ನೋಡ್ತಾ ಇದ್ದೀರಾ ಪಾಪಿ ಟೆಕ್ನೋ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ಏನಪ್ಪಾ ಅಂದ್ರೆ ಗಾಯ್ಸ್ ವೆಲ್ಕಮ್ ಬ್ಯಾಕ್. ಇವತ್ತು ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇರೋದು ಬಂದು, ನಿಮ್ಗೆಲ್ಲ ಗೊತ್ತಿರೋ ತರ ವಾಟ್ಸಪ್ ಅಲ್ಲಿ ಎಷ್ಟೊಂದು ಅಪ್ಡೇಟ್ಸ್ ಬಂದಿದೆ. ಆದ್ರೆ ಈ ಅಪ್ಡೇಟ್ಸು ನಿಮ್ಗೆ ತುಂಬಾ ಯೂಸ್ ಆಗುತ್ತೆ. ಯಾಕಂದ್ರೆ ಫಸ್ಟ್ ಈ ವಾಟ್ಸಪ್ ರಿಪ್ಲೈ ಮಾಡ್ಬೇಕಾದ್ರೆ ಹಿಂಗ್ ಪ್ರೆಸ್ ಮಾಡಿ ಇಟ್ಕೊಂಡು ಡೈರೆಕ್ಟ್ ಈಗ ರಿಪ್ಲೈ ಮಾಡ್ತಾ ಇದ್ವಿ. ಆದ್ರೆ ಈಗ ಬಂದಿರೋ ಅಪ್ಡೇಟ್ ಏನಪ್ಪಾ ಅಂದ್ರೆ ಜಸ್ಟ್ ಸುಮ್ಮನೆ ಹಿಂಗ್ ಸ್ಲೈಡ್ ಮಾಡಿದ್ರೆ ಸಾಕು ರಿಪ್ಲೈ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಇಟ್ಕೊಂಡು ಈ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತಿದ್ರಿ ಫಸ್ಟ್ ನೀವು ಈ ತರ ರಿಪ್ಲೈ ಮಾಡೋದಕ್ಕೆ. ಆದ್ರೆ ಇವತ್ತು ನಾನು ತಿಳಿಸ್ಕೊಡ್ತಾ ಇರೋದು ಜಸ್ಟ್ ಇದನ್ನ ಈಗ ಸ್ಲೈಡ್ ಮಾಡಿದ್ರೆ ಸಾಕು ರಿಪ್ಲೈ ಆಗುತ್ತೆ. ನೀವೇನ್ ಬೇಕೋ ಅದನ್ನ ರಿಪ್ಲೈ ಮಾಡ್ಬೋದು. ಇದನ್ನ ಯಾವ ತರ ಆಕ್ಟಿವೇಶನ್ ಮಾಡ್ಕೊಳ್ಳೋದು ಅಂದ್ರೆ ಫಸ್ಟ್ ನೀವು ಪ್ಲೇಸ್ಟೋರ್ಗೆ ಹೋಗಿ ಪ್ಲೇಸ್ಟೋರ್ನಲ್ಲಿ ವಾಟ್ಸಪ್ ಅಂತ ಸರ್ಚ್ ಮಾಡಿ. ವಾಟ್ಸಪ್ ಅಂತ ಸರ್ಚ್ ಮಾಡ್ದಂಗೆ ಈ ತರ ಇಂಟರ್ಫೇಸ್ ಬಂದ್ಮೇಲೆ ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ತಾ ಇರ್ಬೋದು, ನಾನೀಗ ಬೀಟಾ ಟೆಸ್ಟ್ ಅಲ್ಲಿ ಇದ್ದೀನಿ. ಅದೇ ತರ ನೀವು ಬೀಟಾ ಟೆಸ್ಟ್ ಅಲ್ಲಿ ಇರಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ ಈ ಕೆಳಗಡೆ ಬಂದ್ರೆ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ನಾವೀಗ ಬೀಟಾ ಟೆಸ್ಟ್ ಅಲ್ಲಿ ಇದೀವಿ. ಬೇಡ ಅಂದ್ರೆ ಲೀವ್ ಅಂತ ಕೊಡ್ಬೋದು. ಈಗ ನಮ್ಗೇನು ಲೀವ್ ಬೇಕಾಗಿಲ್ಲ, ಬೀಟಾ ಟೆಸ್ಟ್ ಚೆನ್ನಾಗಿದೆ ಅಂತ ನಾನು ಅದರಲ್ಲೇ ಇದ್ದೀನಿ. ಅಕಸ್ಮಾತ್ ನೀವಿನ್ನೂ ಬೀಟಾ ಟೆಸ್ಟ್ಗೆ ಜಾಯ್ನ್ ಆಗಿಲ್ಲ ಅಂದ್ರೆ ಇಲ್ಲಿ ಬೀಟಾ ಟೆಸ್ಟ್ ಅಂತ ಬರುತ್ತೆ, ಬೀಟಾ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಒಂದು 5 ನಿಮಿಷ ಬಿಟ್ರೆ ಮತ್ತೆ ವಾಟ್ಸಪ್ ಅಪ್ಡೇಟ್ ಕೇಳುತ್ತೆ. ಅಪ್ಡೇಟ್ ಮಾಡಿದ ತಕ್ಷಣ ಬೀಟಾ ಟೆಸ್ಟ್ ಅಲ್ಲಿ ನೀವು ಇರ್ತೀರಾ. ವಾಟ್ಸಪ್ ದಲ್ಲಿ ಯಾವುದೇ ಒಂದು ಟ್ರಿಕ್ಸ್ ಬಂದ್ರೂ ನಿಮಗೂ ಗೊತ್ತಾಗುತ್ತೆ. ಇದು ನಿಮ್ಗೆ ತುಂಬಾ ಯೂಸ್ ಆಗುತ್ತೆ ಅನ್ಕೊಂತೀನಿ. ಏನಪ್ಪಾ ಅಂದ್ರೆ ಸುಮ್ನೆ ಜಸ್ಟ್ ನಾವೀಗ ಮಾಡಿದ ತಕ್ಷಣ ರಿಪ್ಲೈ ಮಾಡ್ಬೋದಲ್ಲ, ಅದು ನಂಗೆ ತುಂಬಾ ಇಷ್ಟ ಆಯ್ತು. ಇಲ್ಲಿ ನೋಡ್ತಾ ಇರ್ಬೋದು. ಮತ್ತೆ ಈ ವಿಡಿಯೋ ಏನ್ ಅನ್ಸುತ್ತೆ ಅಂತ ಎಲ್ಲರೂ ಕೆಳಗಡೆ ಕಮೆಂಟ್ ಮಾಡಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಎಲ್ರಿಗೂ ನಮಸ್ಕಾರ.